ಕುಂದಾನಗರಿಯಲ್ಲಿ ಜೋರಾಯಿತು ರವಿ ಹೇಳಿಕೆಯ ಕಿಚ್ಚು. ಸಾರಾಯಿ ಬಾಟಲ್ ಇಟ್ಕೊಂಡು ಬೆಂಬಲಿಗರಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸಿಡಿದೆದ್ದಿದೆ ಕಾಂಗ್ರೆಸ್ ಪಡೆ. ಎಂಎಲ್ಸಿ ಸಿಟಿ ರವಿ ಅವರ ಅಣುಕು ಶವಯಾತ್ರೆಯನ್ನು ನಡೆಸೋದ್ರ ಮುಖಾಂತರ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಣುಕು ಶವದ ಮುಂದೆ ಬೊಂಬೆ ಹಾಕಿ ಬೆಂಬಲಿಗರು ಕಿರಿಕಾರ್ತಿದ್ದಾರೆ. ಸಿಟಿ ರವಿ ಭಾವಚಿತ್ರಕ್ಕೆ ಚಪ್ಪಲಿ ಶಾಸ್ತ್ರ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ ಧಿಕ್ಕಾರವನ್ನ ಕೂಗೋದ್ರ ಮುಖೇನ ಎಂಎಲ್ಸಿ ಸಿಟಿ ರವಿ ಅವರು ಏನು ಬಿಡುಗಡೆ ಆದರೂ ಹೈಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಡ್ತು. ಸೊ ಹಾಗಾಗಿ ಇವತ್ತು ಬೆಳಗಾವಿಯಲ್ಲಿ ನೋಡಿ ಬೆಳಗ್ಗೆ 11 ಗಂಟೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿಪಿಎಡ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ನಡೆದಿರುವಂಥದ್ದು. ಸದ್ಯ ಎಂಎಲ್ಸಿ ಸ್ಥಾನದಿಂದ ಸಿಟಿ ರವಿ ಅವರನ್ನ ವಜಾಗೊಳಿಸಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾರ್ಯಕರ್ತರಿಂದ ಒಂದು ಕಡೆ ಸಂಭ್ರಮಾಚರಣೆ ಇದೆ. ಸಿಟಿ ರವಿ ಅವರು ಹಾಗೂ ಈಗ ರಿಲೀಸ್ ಆಗ್ಬಿಟ್ರು ಅಂತ ಅವರು ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ರೆ, ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇವತ್ತು ಏನು ಸಿಪಿಎಡ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆಯನ್ನ ನಡೆಸ್ತಾ ಇರುವಂಥದ್ದು. ಆ ಮೆರವಣಿಗೆಯಲ್ಲಿ ಯಾವ ರೀತಿ ಸಿಟಿ ರವಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀರಾ. ಸಾರಾಯಿ ಬಾಟಲ್ಗಳನ್ನ ಇಟ್ಕೊಂಡು ಬೆಂಬಲಿಗರಿಂದ ಹೋರಾಟ. ಆಕ್ಚುಲಿ ಸಿಟಿ ರವಿ ಅವರಿಗೆ ಓಟಿ ರವಿ ಅಂತಲೂ ಕೂಡ ಕರೀತಾರೆ. ಸೊ ಹಾಗಾಗಿ ಅವರನ್ನ ಆ ರೀತಿ ಬಿಂಬಿಸೋದಕ್ಕೆ ಸಾರಾಯಿ ಬಾಟಲ್ಗಳನ್ನ ಇಟ್ಕೊಂಡು ಬೆಂಬಲಿಗರಿಂದ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ನ ಕಂಪ್ಲೀಟ್ ಟೀಮ್. ಎಂಎಲ್ಸಿ ಸಿಟಿ ರವಿ ಅವರ ಅಣುಕು ಶವಯಾತ್ರೆಯನ್ನ ಹಿಡ್ಕೊಂಡು ಬೆಂಕಿಯನ್ನ ಹಚ್ಚಿ ಅದಕ್ಕೆ ಚಪ್ಪಲಿ ಹಾರವನ್ನ ಹಾಕೋದ್ರ ಮುಖೇನ ಅವರು ರೋಷಾವೇಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಣುಕು ಶವದ ಮುಂದೇನೆ ಬೊಂಬೆ ಹಾಕಿ ಬೆಂಬಲಿಗರು ಕಿಡಿಕಾರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.
ಸೊ ಗಮನಿಸ್ತಾ ಇದ್ದೀರಾ ಸಿಟಿ ರವಿ ಅವರ ವಿರುದ್ಧ ಯಾವ ರೀತಿ ಆಕ್ರೋಶ ಭುಗಿಲೆದ್ದಿದೆ ಅಂತ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ರೀತಿಯಾದಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿಟಿ ರವಿ ಅವರಿಗೆ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಮುಖಭಂಗವನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ, ಯಾಕಂದರೆ ಮೊನ್ನೆ ನಾವು ಗಮನಿಸಿದ್ವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೀನಾಯವಾದಂತಹ ಪದಬಳಕೆಯನ್ನು ಮಾಡಿರೋದು ಇದಕ್ಕೆಲ್ಲ ಕಾರಣ ಅಂತಲೇ ಹೇಳ್ಬೋದು.